Good morning, my dear students. Welcome to today's GST class. I, Assistant Professor Sumalata, Department of Commerce, SDC Degree College, Bangapet. So we are already into the fourth chapter with assessment and returns. In this particular chapter, we have started with the input tax credit. In that, we have started even with the capital goods, and we have been discussed with how the capital goods has been considered when it is taxable or non-taxable with the application of various formulas. In the previous class also we discussed how the ITC will be calculated with the exempted and taxable goods. And again in the today's class let us continue with the same concept. So ನಾವು ಹೇಳಿದಂಗೆ ಇನ್ಪುಟ್ಸ್ ಮತ್ತೆ ಔಟ್ಪುಟ್ ದಟ್ ಇಸ್ ಪರ್ಚೇಸಸ್ ಅಂಡ್ ಸೇಲ್ಸ್ ಕೊಟ್ಟಿರ್ಬೇಕಾದ್ರೆ ಸೇಲ್ಸ್ ಏನಾದ್ರೂ ಎಕ್ಸೆಂಪ್ಟ್ ಆಗಿದ್ರೆ ಇಫ್ ದ ಸೇಲ್ಸ್ ದಟ್ ಇಸ್ ಇಫ್ ದ ಔಟ್ಪುಟ್ if it is exempted, the same, in order to produce that, whichever the raw material is being used, for that the ITC benefit will not be given. For an example, on the raw material A, ಆ raw material A ಇಂದ B ಪ್ರೊಡ್ಯೂಸ್ ಮಾಡ್ತಾರೆ. ಬಟ್ ಆ B ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಆ ಗೂಡ್ಸ್ ಎಕ್ಸೆಂಪ್ಟೆಡ್ ಆಗಿರುತ್ತೆ. ಅಂತ ಗೂಡ್ಸ್ ಮೇಲೆ ಆ ರಾ ಮಟೀರಿಯಲ್ ಏನ್ ಪರ್ಚೇಸಸ್ ಮೇಲೆ ITC ಕೊಡೋದಿಲ್ಲ. ಗೆಟಿಂಗ್ ಮೈ ಪಾಯಿಂಟ್? ಸೊ ಅದೇ ತರ ಇನ್ನೂ ಕೆಲವು ಪ್ರಾಬ್ಲಮ್ಸ್ ನೋಡೋಣ ಇಲ್ಲಿ. From the following particulars, compute net GST payable by Wipro company for the period ending 31st A 2019. ಇಲ್ಲಿ ಕೊಟ್ಟಿದ್ದಾರೆ inputs. First they have given the inputs procured, that is inputs purchased for the process. Raw material at nil rate. It is very clearly given raw material at nil rate ಅಂತ ಕೊಟ್ರೆ ನಮ್ಗೆ ಅಲ್ಲಿ ಏನು ಬರಲ್ಲ, nil ಬರುತ್ತೆ. Now raw material purchased within the state at 5% GST. ಇದು ವೆರಿ ಕ್ಲಿಯರ್. ವಿತ್ ಇನ್ ದ ಸ್ಟೇಟ್ ಅಂತ ಕೊಟ್ಟಿದ್ದಾರೆ 5%. ವಿತ್ ಇನ್ ದ ಸ್ಟೇಟ್ ಆಗಿದ್ರೆ CGST ಮತ್ತೆ SGST ಇಲ್ಲಿವರೆಗೂ ಕ್ಲಿಯರ್. ಬಟ್ ಇದು ರಿಲೇಟೆಡ್, ಈ ಪರ್ಚೇಸಸ್ ರಿಲೇಟೆಡ್ ನಮ್ಗೆ ಏನಾದ್ರು ಸೇಲ್ಸ್ ಇದ್ರೆ ಅವಾಗ ನಾವು ಅದನ್ನ ಹೆಂಗ್ ಟ್ರೀಟ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ರಾ ಮಟೀರಿಯಲ್ ಎ ಪರ್ಚೇಸ್ಡ್ ಆಟ್ 5% GST. ಒಂದು ರಾ ಮಟೀರಿಯಲ್ ವಿತ್ ಇನ್ ದ ಸ್ಟೇಟ್ ಅಟ್ 5% GST, ಇನ್ನೊಂದು ರಾ ಮಟೀರಿಯಲ್ ಎ ಪರ್ಚೇಸ್ಡ್ ಅಟ್ 5% GST. And the amount also is being given 20 lakhs, 30 lakhs, 1 crore 74 lakhs, 80,000. Now, output, that is the sales. Idu purchases, idu sales. Intra-state sale of finished goods at 18% GST. Illi nodri statement. Intra-state ಅಂದ್ರೆ ನಾವೇನ್ ಮಾಡ್ತೀವಿ, CGST ಮತ್ತೆ SGST ಡಿವೈಡ್ ಮಾಡ್ತೀವಿ. ಎಷ್ಟು? 9 each. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, these goods were produced entirely from raw materials at nil rate GST. ಅಂದ್ರೆ ಇಲ್ಲಿ ಆಲ್ರೆಡಿ ನೋಡಿ ಇದೆ, ಇಲ್ಲಿ ನಿಲ್ ರೇಟ್ ಇದೆ, ಇದು ಪ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಲ್ ರೇಟ್ ಓಕೆ, ಬಟ್ ಇಲ್ಲಿ ಸೇಲ್ಸ್ ಅಲ್ಲಿ ಇದು ಟ್ಯಾಕ್ಸಬಲ್. ಓಕೆ, ಸಿ ಒನ್ ಸಮ್ ಟೈಮ್ಸ್ ಇಟ್ ಸೋ ಹ್ಯಾಪನ್ಸ್ ನಿಲ್ ರೇಟ್ ಟ್ಯಾಕ್ಸಬಲ್ ಆಗುತ್ತೆ, ಸೇಲ್ಸ್ ಬಂದ್ಬಿಟ್ಟು ಎಕ್ಸೆಂಪ್ಟೆಡ್ ಆಗುತ್ತೆ. ಆ ತರ ಎಕ್ಸೆಂಪ್ಟೆಡ್ ಇದ್ರೆ ಆ ಇನ್ಪುಟ್ ITC ಕೊಡೋದಿಲ್ಲ. ಬಟ್ ಇಲ್ಲೇನಾಗಿದೆ, ಪರ್ಚೇಸ್ ನಿಲ್ ರೇಟ್ ಬಟ್ ಸೇಲ್ ಇಸ್ ಟ್ಯಾಕ್ಸಬಲ್ ಇನ್ ನೇಚರ್. ಸೊ ಪರ್ಚೇಸಸ್ಗೆ ITC ಬರಲ್ಲ, ಸೇಲ್ಗೆ ಟ್ಯಾಕ್ಸಬಲ್ ಬರುತ್ತೆ. ಸೊ 9% ತಗೊಂಡು CGST ಮತ್ತೆ SGST ಗೆ ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ exempted ಸೇಲ್ಸ್. ಇಲ್ಲಿವರೆಗೂ ಕ್ಲಿಯರ್, ವೆರಿ ಕ್ಲಿಯರ್. ದಿಸ್ ಪರ್ಟಿಕ್ಯುಲರ್ ಸೇಲ್ ಟ್ರಾನ್ಸಾಕ್ಷನ್ ಇಸ್ ಎಕ್ಸೆಂಪ್ಟೆಡ್. ಅಲ್ಲಿ ನಾವೇನು ಕ್ಯಾಲ್ಕುಲೇಷನ್ ಹಾಕಲ್ಲ. ಬಟ್ ಈ ಎಕ್ಸೆಂಪ್ಟೆಡ್ ಸೇಲ್ಸ್ ಯಾವ್ದ್ರಿಂದ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಏನು? ದೀಸ್ ಗೂಡ್ಸ್ ವೇರ್ ಪ್ರೊಡ್ಯೂಸ್ಡ್ ಫ್ರಮ್ ರಾ ಮಟೀರಿಯಲ್ ಪ್ರೊಕ್ಯೂರ್ಡ್ ಅಟ್ 5% GST ಟು ದಿ ಎಕ್ಸ್ಟೆಂಟ್ ಆಫ್ 60%. ಅಂದ್ರೆ ಈ ಪರ್ಟಿಕ್ಯುಲರ್ ಗೂಡ್ಸ್ ಬಂದ್ಬಿಟ್ಟು ಈ 5% GST ಇಂದ ತಗೊಂಡಿದಾರಲ್ವಾ, ಈ 5% ಇಂದ ಕ್ಯಾಲ್ಕುಲೇಟ್ ಮಾಡಿರೋದು. ಅಂಡ್ ಇಲ್ಲೇನು, ಈ 5% GST ಈ ರಾ ಮಟೀರಿಯಲ್ ದ ಸೆಕೆಂಡ್ ಒನ್ ತಗೊಂಡು ಅವರು ಈ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಲ್ಲಿ ಏನ್ ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿರೋಂಥ ಗೂಡ್ಸ್ ಎಕ್ಸೆಂಪ್ಟೆಡ್ ಆಗಿದೆ. ಸೊ ಎಕ್ಸೆಂಪ್ಟೆಡ್ ಸೇಲ್ ಅಂದ್ರೆ ವೆರಿ ಕ್ಲಿಯರ್, ಅಲ್ಲಿ ಎಕ್ಸೆಂಪ್ಟೆಡ್ ಅಂತ ಹೇಳಿ. ಆಮೇಲೆ ನಾನಂದೆ ನಿಮಗೆ, ಇಲ್ಲಿ ಔಟ್ಪುಟ್ ಏನಾದ್ರೂ ಎಕ್ಸೆಂಪ್ಟ್ ಆಗಿದ್ರೆ ಅದರ ಇನ್ಪುಟ್ಗೆ ITC ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಗೆಟಿಂಗ್ ಮೈ ಪಾಯಿಂಟ್? ಅಂದ್ರೆ ಇಲ್ಲಿ 60% ಎಕ್ಸೆಂಪ್ಟೆಡ್ ಅಂದ್ರೆ ಇನ್ನ 40% ಮಾತ್ರ ನಾವು ITC ಕೊಡ್ತೀವಿ ಅಂತ. ಓಕೆ, ಅಂದ್ರೆ ಈ ರಾ ಮಟೀರಿಯಲ್ ಸೆಕೆಂಡ್ ರಾ ಮಟೀರಿಯಲ್ ಯೂಸ್ ಮಾಡಿ 60% ಗೂಡ್ಸ್ ಯೂಸ್ ಮಾಡಿ ಆ 60% ಅಲ್ಲಿ ಬಂದಿರುವಂತ ಔಟ್ಪುಟ್ ಎಕ್ಸೆಂಪ್ಟೆಡ್. ಇನ್ನ 40% ಇರುತ್ತಲ್ವಾ, ಇನ್ನ 40% ಅವಾಗ ಟ್ಯಾಕ್ಸಬಲ್ ಆಗಿರುತ್ತೆ. ಅದನ್ನು ನೋಡೋಣ. Please don't get confused there. Sale of finished goods at 18%. ನೆಕ್ಸ್ಟ್ ಒಂದು ಸೇಲ್ ಆಗಿದೆ, ಅದರ ಟ್ಯಾಕ್ಸ್ ರೇಟು 18% ಅಂತಾನು ಅದನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅಗೇನ್ ಸಿ, ದೀಸ್ ಗೂಡ್ಸ್ ವೇರ್ ಪ್ರೊಕ್ಯೂರ್ಡ್ ಫ್ರಮ್ ಇಂಟ್ರಾ-ಸ್ಟೇಟ್ ಪರ್ಚೇಸ್ at 5% GST to the extent of 40%. ಅಂದ್ರೆ ಅದೇ ವಿತ್ ಇನ್ ದ ಸ್ಟೇಟು ಇಂಟ್ರಾ ಸ್ಟೇಟು
ಇದೇ ಗೂಡ್ಸ್ ನ ಯೂಸ್ ಮಾಡಿ ಇನ್ನೊಂದು ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಅದನ್ನು 18% ಟ್ಯಾಕ್ಸಬಲ್ ಇನ್ ನೇಚರ್. ಬಟ್ ಅದೇನ್ ಮಾಡಿದ್ದಾರೆ 40% ಮಾತ್ರ ಈಗ ಟು ದಿ ಎಕ್ಸ್ಟೆಂಟ್ ಆಫ್ GST. ಅಂದ್ರೆ ಬರೀ ನೋಡ್ರಿ ಇಲ್ಲೇ ಹೇಳಿದ್ದೀನಿ ನಾನು, ಅವಾಗಲೇ ನಿಮ್ಗೆ ಹೇಳಿದೆ, ಒಂದು ಅರ್ಥ ಮಾಡ್ಕೊಳ್ಳಿ. ಈ ಸೆಕೆಂಡ್ ರಾ ಮೆಟೀರಿಯಲ್ ಯೂಸ್ ಮಾಡಿಕೊಂಡು 2 ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಆ 2 ಗೂಡ್ಸ್ ಅಲ್ಲಿ 60% ಗೂಡ್ಸ್ ಯೂಸ್ ಆಗಿರೋದು ಎಕ್ಸೆಂಪ್ಟೆಡ್, ಇನ್ನು 40% ರಾ ಮೆಟೀರಿಯಲ್ ಯೂಸ್ ಮಾಡಿರೋದು ಟ್ಯಾಕ್ಸಬಲ್ ಇನ್ ನೇಚರ್. ಸೊ ಇದು ಯಾವ್ದು ಟ್ಯಾಕ್ಸಬಲ್ ಅದಕ್ಕೆ ನಾವು ಕ್ಲಿಯರ್ ಮಾಡ್ತೀವಿ. ಇಲ್ಲಿ ಎಕ್ಸೆಂಪ್ಟೆಡ್ ಆಗಿದ್ರೆ ಆ 60% ಗೆ ITC ಬೆನಿಫಿಟ್ ಕೊಡೋದಿಲ್ಲ. ಓನ್ಲಿ ಫಾರ್ 40% ITC ಬೆನಿಫಿಟ್ ವಿಲ್ ಬಿ ಗಿವನ್. ಓಕೆ, ಅಂಡ್ ನೆಕ್ಸ್ಟ್ interstate sale of finished goods at 5%, and these goods were produced from raw material A. Raw material is taxable in nature in both the case, purchase as well as with the sales. Now let us see how it has to be calculated. ಮತ್ತೆ ಒಂದೊಂದು ಹೇಳ್ಕೊಂಡು ಬರ್ತೀನಿ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸೊಲ್ಯೂಷನ್ ಬರಬೇಕು. ಒಂದು ಚಿಕ್ಕ ಇಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ಗೋಸ್ಕರ ಇಲ್ಲಿ ಪಾಯಿಂಟ್ ಬರೀತೀನಿ ನಾನು ನಿಮ್ಗೆ. ಅಂದ್ರೆ ರಾ ಮಟೀರಿಯಲ್ 5%, ಅಂದ್ರೆ ಇಲ್ಲಿ ಇದೆಯಲ್ವಾ ಈ ಸೆಕೆಂಡ್ ಒನ್, ರಾ ಮಟೀರಿಯಲ್ ಪರ್ಚೇಸ್ ವಿತ್ ಇನ್ ದ ಸ್ಟೇಟ್ ಅಟ್ 5% GST. ಈ ರಾ ಮಟೀರಿಯಲ್ ಬಗ್ಗೆ ನಾನು ಇವಾಗ ಹೇಳ್ತಾ ಇದ್ದೀನಿ. ಅಲ್ಲಿ ಏನಾಗಿದೆ, ಈ ರಾ ಮಟೀರಿಯಲ್ ಯೂಸ್ ಮಾಡಿ 40% ಮತ್ತೆ 60%, ಅಂದ್ರೆ ಒಟ್ಟಿಗೆ ಒಂದೇ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿಲ್ಲ, ಒಂದು ರಾ ಮೆಟೀರಿಯಲ್ ಯೂಸ್ ಮಾಡಿಕೊಂಡು 2 ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ 2 ಪ್ರಾಡಕ್ಟ್ಸ್ಗೆ ಒಂದು ಪ್ರಾಡಕ್ಟ್ ಬರೀ 40% ಯೂಸ್ ಮಾಡಿ ಟ್ಯಾಕ್ಸಬಲ್ ಗುಡ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ, ಇನ್ನ 60% ಯೂಸ್ ಮಾಡಿ ಎಕ್ಸೆಂಪ್ಟೆಡ್ ಗುಡ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ಟ್ಯಾಕ್ಸಬಲ್ ಮಾತ್ರನೇ ITC ಬರುತ್ತೆ, ಈ 60% ಗೆ ITC ಬರೋದಿಲ್ಲ. ದಟ್ಸ್ ಆಲ್ ಇಸ್ ದ ಪಾಯಿಂಟ್ ಓವರ್ ಹಿಯರ್. As I told, when the output is exempted from tax, the raw material input will be not getting the ITC benefit. Okay, so ಇವಾಗ 60% ಗೆ ITC ಬೆನಿಫಿಟ್ ಇಲ್ಲ, ಬರೀ 40% ಮಾತ್ರ ITC ಬೆನಿಫಿಟ್ ಬರುತ್ತೆ. ಅದು ಹೇಗೆ ಅಂತ ನಾವು ಟ್ರೀಟ್ಮೆಂಟ್ ನೋಡೋಣ. Now let us go for the calculation of ITC and GST payable. As usual, you take with the particulars CGST, SGST, IGST. So ನಿಮ್ಗೆಲ್ಲರಿಗೂ ಗೊತ್ತಿರೋ ತರ ಫಸ್ಟ್ ನಾವೇನ್ ಮಾಡ್ತೀವಿ, ಸೇಲ್ಸ್ ತಗೊಂತೀವಿ. ವೆನ್ ಯು ಗೋ ಫಾರ್ ಟೇಕಿಂಗ್ ದ ಸೇಲ್, ದಟ್ ಇಸ್ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್. ಯಾವ ಸೇಲ್ಸ್ ಟ್ರಾನ್ಸಾಕ್ಷನ್ ಇದೆ ನಮಗೆ ಇಲ್ಲಿ ಜನರಲ್ ಆಗಿ ನೋಡಿದ್ರೆ 4 ಸೇಲ್ಸ್ ಟ್ರಾನ್ಸಾಕ್ಷನ್ ಇದೆ. ಫಸ್ಟ್ ಏನೋ ಇಂಟ್ರಾಸ್ಟೇಟ್ ಸೇಲ್ ಆಫ್ ಫಿನಿಶ್ಡ್ ಗೂಡ್ಸ್ at 18% GST. Okay, and these goods were produced entirely from raw material at nil rate. Nil rate use ಮಾಡಿಕೊಂಡು ಈ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿದೀವಿ. and these are taxable in nature. ಎಷ್ಟು 28 lakhs ಅಂತ ಅಮೌಂಟ್ ಕೊಟ್ಟಿದ್ದಾರೆ, ಅಲ್ಲಿ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ 18%. and it is intrastate ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ, CGST ಮತ್ತೆ SGST ಗೆ ಡಿವೈಡ್ ಮಾಡ್ತೀವಿ. 28 lakhs into 9% each, you get 2,52,000. and IGST ಏನು ಬರಲ್ಲ. ಒಂದು ಟ್ರಾನ್ಸಾಕ್ಷನ್ ಕ್ಲಿಯರಾ? ನಾವು ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಸೆಕೆಂಡ್ ಸೇಲ್ಸ್ ನೋಡಿದ್ರೆ ಎಕ್ಸಂಪ್ಟೆಡ್ ಸೇಲ್ಸ್. ಅಲ್ಲಿ ಎಕ್ಸಂಪ್ಟೆಡ್ ಸೇಲ್ಸ್ ಅಂತ ಬಂದ ತಕ್ಷಣ ಇಟ್ ಇಸ್ ವೆರಿ ಕ್ಲಿಯರ್. ಈ ರಾ ಮೆಟೀರಿಯಲ್ ಯೂಸ್ ಮಾಡಿ 60% ಎಕ್ಸಂಪ್ಟೆಡ್ ಸೇಲ್ಸ್ ಅಂದ ತಕ್ಷಣ ನಮಗಲ್ಲಿ ಯಾವುದೇ ಅಂತ ಟ್ಯಾಕ್ಸಬಲ್ ಅಮೌಂಟ್ ತೋರಿಸ್ಲಿಕ್ಕೆ ಆಗಲ್ಲ. ಓಕೆ, ನೆಕ್ಸ್ಟ್ ಥರ್ಡ್, ಸೇಲ್ ಆಫ್ ಫಿನಿಶ್ಡ್ ಗುಡ್ಸ್ ಅಟ್ 18%. ವೆರಿ ಕ್ಲಿಯರ್ಲಿ ಗಿವನ್, ಸೇಲ್ ಆಫ್ ಫಿನಿಶ್ಡ್ ಗುಡ್ಸ್ ಅಟ್ ವಾಟ್ ರೇಟ್? 18%. and these goods were produced from intrastate purchase at 5% GST to the extent of 40%. ಅಂದ್ರೆ ಈ ಗೂಡ್ಸ್ ಪ್ರೊಡ್ಯೂಸ್ ಮಾಡಿ ಬರೀ 40% ಯೂಸ್ ಮಾಡ್ಕೊಂಡು. ಈ ಸೇಲ್ ಆಫ್ ಫಿನಿಶ್ ಗುಡ್ಸ್ ಅಟ್ 18% ಎಷ್ಟು? 10 lakhs. ಓಕೆ, ಅಲ್ಲಿ ವಿತ್ ಇನ್ ದ ಸ್ಟೇಟ್ ಅಂತ ಕೊಟ್ಟಿರೋದ್ರಿಂದ ಹಿಯರ್ ಸೇಲ್ ಆಫ್ ಫಿನಿಶ್ ಗುಡ್ಸ್ ಅಟ್ 18% ವಿತ್ ಇನ್ ದ ಸ್ಟೇಟ್ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡು 9 ಈಚ್ ತಗೊಂಡು CGST 90, SGST 90 ಕೊಡ್ತೀವಿ, IGST ಏನು ಬರಲ್ಲ. ನೆಕ್ಸ್ಟ್ ಇನ್ನೂ ಒಂದು ಟ್ರಾನ್ಸಾಕ್ಷನ್ ಇದೆ, ಇಂಟರ್ ಸ್ಟೇಟ್ ಸೇಲ್ ಆಫ್ ಫಿನಿಶ್ಡ್ ಗುಡ್ಸ್ ಅಟ್ 5%. ಸೊ ಇಟ್ಸ್ ವೆರಿ ಕ್ಲಿಯರ್ಲಿ ಗಿವನ್. ಬಟ್ ಇಲ್ಲಿ ಏನಾಗಿದೆ, ಇಂಟರ್ ಸ್ಟೇಟ್ ಆಗಿರೋದ್ರಿಂದ ನಾವು IGST ಕೊಡ್ತೀವಿ. ಅಮೌಂಟ್ ಎಷ್ಟು? 50 lakhs into 5%. To whom it is applicable? It is applicable to IGST because it is interstate transaction. IGST ಗೆ ಎಷ್ಟು ಬರುತ್ತೆ? 2,50,000. ಸೊ ಇವಾಗ ನಮ್ದು ಎಲ್ಲಾ ಸೇಲ್ಸ್ ಕ್ಲಿಯರ್ ಆಯ್ತು. ಓಕೆ, ಎಲ್ಲಾ ಸೇಲ್ಸ್ ಕ್ಲಿಯರ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ಟೋಟಲ್ ಸೇಲ್ಸ್ ತಗೊಂತೀವಿ. ಆ ಟೋಟಲ್ ಸೇಲ್ಸ್ಗೆ ಎ ಅಂತ ನೇಮ್ ಮಾಡ್ತೀವಿ. ಎಷ್ಟು ಬರುತ್ತೆ ಟೋಟಲ್ ಸೇಲ್ಸ್? 252 plus 90 ನೋಡಿದ್ರೆ 3,42,000 and IGST will be 2,50,000. Now let us go with the purchases. That is input tax eligible. Purchases ಮೇಲೆ ನಮ್ಗೆ ಯಾವ್ದು ಎಲಿಜಿಬಿಲಿಟಿ ಸಿಗುತ್ತೆ ಅಂತ. Raw material at nil rate. Very clearly given. Raw materials ಅಂತ nil rate ಅಂತ ಕೊಟ್ಟ ತಕ್ಷಣ ನಮ್ಗಲ್ಲಿ ಏನು ಅಪ್ಲಿಕಬಲ್ ಬರಲ್ಲ. ಓಕೆ,
ಸೊ ನಿಲ್ ನಿಲ್ ನಿಲ್. ಸೆಕೆಂಡ್ ಪರ್ಚೇಸ್ ಏನಿದೆ, ರಾ ಮಟೀರಿಯಲ್ ಪರ್ಚೇಸ್ಡ್ ವಿತ್ ಇನ್ ದ ಸ್ಟೇಟ್. ಸೊ ನೋಡಿ, ಈ ವಿತ್ ಇನ್ ದ ಸ್ಟೇಟ್ ಅಲ್ಲಿ ನಾನು ನಿಮ್ಗೆ ಹೇಳಿದಂಗೆ 40% ಮಾತ್ರ ಟ್ಯಾಕ್ಸಬಲ್. ಸೊ ಯು ನೀಡ್ ಟು ಟೇಕ್ ಓನ್ಲಿ ವಿತ್ ಇನ್ ದಿ 40% ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. ಸೊ ರಾ ಮಟೀರಿಯಲ್ ಪರ್ಚೇಸ್ಡ್ ವಿತ್ ಇನ್ ದ ಸ್ಟೇಟ್ ಅಂಡ್ ದಟ್ 40% ಇಸ್ ಎಲಿಜಿಬಲ್. ಓಕೆ, ಸೊ 40% ಎಲಿಜಿಬಲ್ ಆಗಿರೋದ್ರಿಂದ 30 lakhs ಇಂಟು 40% ತಗೊಳ್ಳಿ. 40% ಬರೋ ಅಮೌಂಟ್ ಅಲ್ಲಿ ಇದು ವಿತ್ ಇನ್ ದ ಸ್ಟೇಟ್ ಆಗಿರೋದ್ರಿಂದ 5% ಟ್ಯಾಕ್ಸ್ ನ 2.5 ಡಿವೈಡ್ ಮಾಡಿ ಇಬ್ಬರಿಗೂ CGST ಮತ್ತೆ SGST ಗೆ ಕೊಡ್ತೀವಿ. ಓಕೆ, ಕ್ಲಿಯರ್? ನೆಕ್ಸ್ಟ್ another raw material purchased. Raw material A purchased at 5% GST. Very clearly given. So ಅಲ್ಲಿ 5% ಅವ್ರು ಏನು ಮೆನ್ಷನ್ ಮಾಡಿಲ್ಲ. We assume it is intra-state transaction. So 2.5 each divide ಮಾಡಿ CGST 4,37,000, SGST 4,37,000, IGST ಏನು ಬರಲ್ಲ. ಸೊ ಇದ್ದಿದ್ದು ಮೂರ್ ಪರ್ಚೇಸಸ್ ಆಯ್ತು. Now let us go for taking the total purchases. And total purchases we have named it as B. So 30 plus 4,37,000 you will be getting 4,67,000, and IGST you don't have anything. Once if you have cleared with the sales and purchases, you need to calculate the balance tax payable. And balance tax payable you can calculate from the sales minus purchases, that is A minus B. So A minus B ಮಾಡಬೇಕಾದ್ರೆ 3,42,000 minus 4,67,000 we will be having surplus ಇಲ್ಲಿ. ಸೊ ಎಷ್ಟು ಸರ್ಪ್ಲಸ್ ಬರುತ್ತೆ? 1,25,000 ಸರ್ಪ್ಲಸ್ ಆಫ್ ಬೋತ್ CGST ಮತ್ತೆ SGST. IGST ನೋಡಿದ್ರೆ ಇನ್ಪುಟ್ಸ್ ಅಲ್ಲಿ ನಮಗೇನು IGST ಇಲ್ಲ. ಸೊ ವಿ ನೀಡ್ ಟು ಪೇ 2,50,000 ಟು ದಿ IGST. ಸೊ CGST ಮತ್ತೆ SGST ನಮ್ಮ ECL ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಡ್ಜರ್ ಅಲ್ಲಿ ಸರ್ಪ್ಲಸ್ ಇದೆ. ಓಕೆನಾ? ಬಟ್ IGST ಸರ್ಪ್ಲಸ್ ಇಲ್ಲ. ಇನ್ಸ್ಟೆಡ್ ವಿ ನೀಡ್ ಟು ಪೇ. ಸೊ ನಾವೇನ್ ಮಾಡ್ತೀವಿ, ಎಕ್ಸ್ಟ್ರಾ ಯಾವ್ದಿದೆಯೋ ಅದನ್ನ ಸೆಟ್ ಆಫ್ ಮಾಡ್ತೀವಿ. ಇಲ್ಲಿ ಸೆಟ್ ಆಫ್ ಹೆಂಗ್, ಯಾಕಂದ್ರೆ CGST ಮತ್ತೆ SGST ಜಾಸ್ತಿ ಇದೆ. ಓಕೆ, ಸೊ ಇಂಟರ್ ಸ್ಟೇಟ್ ಸೆಟ್ ಆಫ್ CGST ಅಂಡ್ SGST ಟುವರ್ಡ್ಸ್ IGST. ಇದೆರಡು ಅಮೌಂಟ್ ತಗೊಂಡು, ಬಿಕಾಸ್ ಇದೆರಡು ಸೇರಿಸಿದ್ರೆ 2,50,000 ಬರುತ್ತೆ. ಸೊ ನಾವಿಲ್ಲಿ IGST 2,50,000 ಪೇ ಮಾಡಬೇಕು. ಅದನ್ನ ಪೇ ಮಾಡ್ಬಿಡ್ಬೋದು ಇವಾಗ ಆರಾಮಾಗಿ. ಇಲ್ಲಿ ಫಸ್ಟ್ ಈ 2,00,000 ಅವ್ರ 1 ತಗೊಂಡು, ಈ 1,25,000 ತಗೊಂಡು ನಾವೇನ್ ಮಾಡ್ತೀವಿ, 2,50,000 ಅವ್ರಿಗೆ ಪೇ ಮಾಡ್ಬಿಡ್ತೀವಿ. ಓಕೆ, ಸೊ 2,50,000 is been paid for IGST. So now we don't have anything over there to pay. So whatever the balance is nothing but it is balance tax payable as per ECL. Balance tax payable ಎಷ್ಟಿದೆ? nil. You don't have anything to pay to CGST, SGST and IGST. ಸೊ ಇಲ್ಲಿ ಟ್ಯಾಕ್ಸ್ ಪೇಯಬಲ್ ಅಥವಾ ಎಕ್ಸೆಸ್ ಅಂತ ತೋರಿಸ್ತಾ ಇದ್ವಿ. ಅಮೌಂಟ್ ಏನಾದ್ರು ಬಂದ್ರೆ ಟ್ಯಾಕ್ಸ್ ಪೇಯಬಲ್ ಅಂತ ಹೇಳ್ತಾ ಇದ್ವಿ. ಬಟ್ ಇಲ್ಲಿ ನಾವೇನು ಪೇ ಮಾಡೋಷ್ಟಿಲ್ಲ. ಸೊ ಟ್ಯಾಕ್ಸ್ ಪೇಯಬಲ್ ಇಸ್ ನಿಲ್ 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 ಅಂತ ತೋರಿಸ್ತೀವಿ. ಅದೇ ಸರ್ಪ್ಲಸ್ ಇದ್ದಿದ್ರೆ ಸರ್ಪ್ಲಸ್ ಅಮೌಂಟ್ ತೋರಿಸ್ತಾ ಇದ್ವಿ. ಓಕೆ, ವೆರಿ ಕ್ಲಿಯರ್? ಸೊ ವಿತ್ this problem comes to end. So in this tax payable is nil. We don't have to pay anything according to our credit ledger now. So ನಾನು ಹೇಳಿದಂಗೆ please concentrate. 40% ಒಂದು ರಾ ಮಟೀರಿಯಲ್ ಯೂಸ್ ಮಾಡಿ 40% ಟ್ಯಾಕ್ಸಬಲ್, 60% ಎಕ್ಸೆಂಪ್ಟೆಡ್. ಸೊ ITC ಬಂದ್ಬಿಟ್ಟು ಈ 40% ಮಾತ್ರ ಕೊಟ್ಟಿರ್ತಾರೆ. ಅದೇ ಇಲ್ಲಿ ನೋಡಿ 40%. ಐ ಥಿಂಕ್ if you are getting confused, you can mention there. That is 40% ಎಲಿಜಿಬಲ್ ಅಂತ ತೋರಿಸಿ. 40% ಎಲಿಜಿಬಲ್. ಕನ್ಫ್ಯೂಸ್ ಆಗ್ತೀರಾ ಇರೋದಕ್ಕೆ. ಓಕೆನಾ? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಿತ್ ದ ಕಾನ್ಸೆಪ್ಟ್. ಏನಿಲ್ಲ, ಒಂದೊಂದು ಸೆಂಟೆನ್ಸ್ ಓದ್ಕೊಂಡು ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ ಮಾಡಿದ್ರೆ ಈಸಿ ಆಗುತ್ತೆ. ಸೆಂಟೆನ್ಸ್ ಪೂರ್ತಿಯಾಗಿ ಓದ್ದಿರಾ ಇದ್ರೆ ಪ್ರಾಬ್ಲಮ್ ಅರ್ಥ ಆಗೋದಿಲ್ಲ. ಸೊ ಫಾರ್ ದ ಡೇ ಐ ವಿಲ್ ಜಸ್ಟ್ ಗಿವ್ ಯು ಒನ್ ಕ್ವೆಶನ್. ಪ್ಲೀಸ್ ನೋಟ್ ದಿಸ್ ಕ್ವೆಶನ್. If you all can solve it, you all can go for solving. Okay, the particulars regarding sales purchases of ABC Limited, sales purchase of ABC Limited for the month ending August 2020 are as under. Il nodri, purchases of raw materials within the state. Very clearly it is been given. Within the state ante ellanu kotbittidare. Eneno R1, that is raw material 1. For rupees 60 lakhs GST at 5%. Within the state ಆಗಿರೋದ್ರಿಂದ ನೀವು ಪರ್ಚೇಸಸ್ ಅಲ್ಲಿ ಏನ್ ಮಾಡ್ತೀರಾ, 60 lakhs ಇಂಟು CGST ಮತ್ತೆ SGST 2.5 ಡಿವೈಡ್ ಮಾಡ್ತೀರಾ. ನೆಕ್ಸ್ಟ್ R2.
R2 ಏನಾಗಿದೆ ಇಲ್ಲಿ 90 lakhs GST 18% ಕೊಟ್ಟಿದ್ದಾರೆ. ಆಮೇಲೆ ನೋಡೋಣ ಇನ್ನೇನಾದ್ರು ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ ಅಂತ ಹೇಳ್ಬಿಟ್ಟು. ಏನು ಇಲ್ಲ ಅಂದ್ರೆ ಪರವಾಗಿಲ್ಲ. ಓಕೆ, ನೆಕ್ಸ್ಟ್ R3 for rupees 15 lakhs GST at 12%. ವೆರಿ ಕ್ಲಿಯರ್ಲಿ ಗಿವನ್ 12% ಅಂತ CGST ಮತ್ತು SGST ಡಿವೈಡ್ ಮಾಡ್ತೀರಾ. ನೆಕ್ಸ್ಟ್ capital goods purchased for rupees 1 crore at 28% GST within the state in connection to manufacturer. Here it is not manufacturing or business, but here it is connection to manufacturer and kottidare. So as I told you all very clearly, any goods which is being purchased for the purpose of business, it can be present or it can be future. ಯಾವುದೇ ಕ್ಯಾಪಿಟಲ್ ಗುಡ್ಸ್ ಪರ್ಚೇಸ್ ಮಾಡಿದಾರೆ ಅಂದ್ರೆ ಅಟ್ ಎನಿ ಕಾಸ್ಟ್ ಬಿಸ್ನೆಸ್ಗೆ ಯೂಸ್ ಮಾಡಬೇಕು. ಅವಾಗಿನ ಟೈಮ್ಗಾದ್ರೂ ಆಗಿರ್ಬೋದು, ಮುಂದೆ ಫ್ಯೂಚರ್ಗಾದ್ರೂ ಆಗಿರ್ಬೋದು, ಬಟ್ ಪರ್ಪಸ್ ಏನಾಗಿರ್ಬೇಕು ಬಿಸ್ನೆಸ್ದು. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಗುಡ್ಸ್ ಪರ್ಚೇಸ್ ವಿತ್ ಇನ್ ದ ಸ್ಟೇಟ್ ಇನ್ ಕನೆಕ್ಷನ್ ಟು ದ ಮ್ಯಾನುಫ್ಯಾಕ್ಚರರ್. ಅಂದ್ರೆ ಆ ಪರ್ಟಿಕ್ಯುಲರ್ ಗೂಡ್ಸ್ ಇಸ್ ಬೀನ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರರ್ ಪರ್ಪಸ್. ಅವನಿಗೆ ಮ್ಯಾನುಫ್ಯಾಕ್ಚರರ್ಗೆ ಯೂಸ್ ಮಾಡಿದ್ದಾರೆ, ನಾಟ್ ಫಾರ್ ದಿ ಬಿಸ್ನೆಸ್. ಮೇ ಬಿ ಹಿಸ್ ಪರ್ಸನಲ್ ಯೂಸ್ ಇಟ್ ಕ್ಯಾನ್ ಬಿ, ಬಟ್ ಇಟ್ ಇಸ್ ವೆರಿ ಕ್ಲಿಯರ್ ದಟ್ ಇಟ್ ಇಸ್ ನಾಟ್ ಫಾರ್ ದಿ ಬಿಸ್ನೆಸ್. So in that case, we don't go for calculating. It is not taxable. It is exempted. Only the capital goods purchased for business purposes taxable in nature. Anything used for the own use, it is exempted in nature. So it is exempted ಬರುತ್ತೆ. ನಿಲ್ ಹಾಕ್ಬೇಕು ಅಷ್ಟೇ. ನೆಕ್ಸ್ಟ್ ನೋಡೋಣ ಸೇಲ್ಸ್. ಸೊ ಇದೆಲ್ಲ ಕ್ಲಿಯರ್ ಅಲ್ವಾ? ಓಕೆ, ಸೇಲ್ಸ್ ನೋಡಿದ್ರೆ ಸೇಲ್ ಆಫ್ ಫಿನಿಶ್ಡ್ ಗೂಡ್ಸ್ ಎ ವಿತ್ ಇನ್ ದ ಸ್ಟೇಟ್ ವೆರಿ ಕ್ಲಿಯರ್ಲಿ ಗಿವನ್. ವಿತ್ ಇನ್ ದ ಸ್ಟೇಟ್ 66 lakhs ನ 2.5 ಈಚ್ ಅಂತ ಹಾಕೊಂಡು CGST ಮತ್ತೆ SGST ಡಿವೈಡ್ ಮಾಡ್ತೀರಾ. ನೆಕ್ಸ್ಟ್ ನೋಡ್ರಿ, ಸೇಲ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ರಾ ಮೆಟೀರಿಯಲ್ R2. ಇಲ್ಲಿ ನೋಡ್ಕೋಬೇಕಾಗತ್ತೆ ನೀವು. ಏನ್ ಹೇಳಿದಾರೆ ಇಲ್ಲಿ, R2 ಇಂದ ಒಂದ್ ಪರ್ಟಿಕ್ಯುಲರ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಿದ್ದಾರೆ. ಅದ್ರಲ್ಲಿ ಏನಾಗಿದೆ ನೋಡಿ, ಟ್ಯಾಕ್ಸಬಲ್ ಸೇಲ್ ಆಫ್ ಬಿ ವಿತ್ ಇನ್ ದ ಸ್ಟೇಟ್. ಓಕೆನಾ? ಅಂಡ್ ಎಕ್ಸೆಂಪ್ಟೆಡ್ ಸೇಲ್ ನೋಡ್ರಿ, ಈ R2 ಯೂಸ್ ಮಾಡಿ, I just write here R2 use ಮಾಡಿಕೊಂಡು they are producing both taxable goods as well as ಇಲ್ಲಿ ನೋಡ್ರಿ taxable non taxable. okay, taxable goods, that is B. Okay, and they are producing even exempted goods. Exempted goods ಯಾವುದು ಅಲ್ಲೇನ್ ಕೊಟ್ಟಿದ್ದಾರೆ, C. and here you have to be very clear. ಅಂದ್ರೆ ಒಂದು ರಾ ಮೆಟೀರಿಯಲ್ ಯೂಸ್ ಮಾಡಿ they are producing both taxable and non-taxable goods, that is exempted. So anything if it is been given like that, you need to apply the what? Second formula. Getting my point? So second formula ಬರ್ಬೇಕಂದ್ರೆ ಏನಾಗುತ್ತೆ, ಇಲ್ಲಿ ITC ಅಲ್ಲಿ R2 90 lakhs ಏನಿದೆ ಅದನ್ನ 18% ಫಸ್ಟ್ ತಗೋಬೇಕು. 18% ಎಷ್ಟು ಬರುತ್ತೆ, 16,20,000 somewhere you will be getting. In that you need to apply the formula there, that is taxable and non-taxable. But capital goods formula apply ಮಾಡೋದಲ್ಲ. ಕ್ಯಾಪಿಟಲ್ ಗುಡ್ಸ್ ಅಂದ್ರೆ ಏನ್ ಮಾಡ್ತೀವಿ, ಟ್ಯಾಕ್ಸ್ ರೇಟ್ ಡಿವೈಡೆಡ್ ಬೈ 60 ಅದಲ್ಲ, ಬಿಕಾಸ್ ದಿಸ್ ಇಸ್ ನಾಟ್ ಅ ಕ್ಯಾಪಿಟಲ್ ಗುಡ್ಸ್, ದಿಸ್ ಇಸ್ ಅ ಜನರಲ್ ರಾ ಮೆಟೀರಿಯಲ್. ಆ ಜನರಲ್ ರಾ ಮೆಟೀರಿಯಲ್ ಯೂಸ್ ಮಾಡಿ ಎರಡು ಕೊಟ್ಟಿದ್ದಾರೆ, ಟ್ಯಾಕ್ಸಬಲ್ ಗುಡ್ಸ್, ನಾನ್ ಟ್ಯಾಕ್ಸಬಲ್ ಗುಡ್ಸ್. ಆಕ್ಚುಲಿ ಇನ್ ಟೋಟಲ್ ನೋಡಿದ್ರೆ ಟ್ಯಾಕ್ಸಬಲ್ ಗುಡ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ, 60 lakhs, ಕರೆಕ್ಟಾ? ಅಂಡ್ ಸಿಗ್ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ, ಸಿಗ್ ಬಂದ್ಬಿಟ್ಟು 20 lakhs. ಸೊ ಟೋಟಲ್ ಓಕೆ. ಅಲ್ಲಿ ಇನ್ನ ಒಂದಿದೆ ನೋಡಿ, ಏನ್ ಕೊಟ್ಟಿದ್ದಾರೆ, ಇನ್ನ ಒಂದು ಇಲ್ಲಿ ನೋಡಿ, ಸೇಲ್ ಆಫ್ ಡಿ ಏನೋ ಇದೆ. ಅಂದ್ರೆ ಸೇಲ್ ಆಫ್ ಡಿ ಇನ್ ದ ಕೋರ್ಸ್ ಆಫ್ ಇಂಟರ್ಸ್ಟೇಟ್, ಅಂದ್ರೆ R2 ಯೂಸ್ ಮಾಡಿ ದೇ ಆರ್ ಪ್ರೊಡ್ಯೂಸಿಂಗ್ 3 goods. ಓಕೆ, ದಟ್ ಇಸ್ ನೋಡಿದ್ರೆ ಅಲ್ಲಿ ಯಾವ್ದು ಬರುತ್ತೆ, ಡಿ, ಸೇಲ್ ಆಫ್ ಗುಡ್ಸ್. ಅಂಡ್ ಅಗೇನ್ ಇಟ್ ಇಸ್ ಟ್ಯಾಕ್ಸಬಲ್ ಇನ್ ನೇಚರ್. ಓಕೆನಾ? ಸೊ ಟ್ಯಾಕ್ಸಬಲ್ ಇನ್ ನೇಚರ್ ಇಂದ್ರೆ ಹಾಕೊಂಡ್ಬಿಡ್ರಿ. ಇದನ್ನ ಒಂದ್ ಕಡೆ ನೀವು ಈ ತರ ಬರ್ದಿಟ್ಕೊಂಡ್ರೆ ನಿಮ್ಗೆ ಅರ್ಥ ಆಗೋದು, ಇಲ್ಲಾಂದ್ರೆ ಶೋರ್ ಆಗಿ ಅರ್ಥ ಆಗಲ್ಲ. ಅದಕ್ಕೆ ಫಸ್ಟ್ ಗಿವನ್ ಇನ್ಫಾರ್ಮೇಶನ್ ಅಂತ ನಾವ್ ಹೇಗ್ ಬರ್ಕೊಂತೀವಿ ಅದನ್ನ ಬರ್ಕೋಬೇಕು. ಅದು ಎಷ್ಟು, ಡಿ ಬಂದ್ಬಿಟ್ಟು 15 lakhs, ಕರೆಕ್ಟಾ?
ಸೊ ನೋಡ್ರಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಸೇಲ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಫ್ರಮ್ ರಾ ಮೆಟೀರಿಯಲ್ R2 ಅಂದ್ರೆ R2 ರಾ ಮೆಟೀರಿಯಲ್ ಯೂಸ್ ಮಾಡಿ ದೇ ಆರ್ ಪ್ರೊಡ್ಯೂಸಿಂಗ್ 3 goods and these 3 goods ಯಾವ್ಯಾವುದು B C D and all these 3 goods are not taxable in nature. B and D is taxable in nature, C is exempted. ಸೊ ನಾವೇನ್ ಮಾಡ್ತೀವಿ ಇಲ್ಲಿ ಆ ಟ್ಯಾಕ್ಸಬಲ್ ಮತ್ತೆ ಟೋಟಲ್ ಟರ್ನ್ ಓವರ್ ಇದೆಯಲ್ಲ ಆ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಬಟ್ ಲೈಫ್ ಆಫ್ ಕ್ಯಾಪಿಟಲ್ ಗುಡ್ಸ್ ಮಾತ್ರ ಹಾಕಲ್ಲ. ಇಲ್ಲಿ ಹೇಗೆ ಹಾಕ್ತೀವಿ ಅಂದ್ರೆ ವಿ ಜಸ್ಟ್ ಗೋ ಫಾರ್ ಪ್ರೊಡ್ಯೂಸಿಂಗ್, ಜಸ್ಟ್ ಅದನ್ನು ಕ್ಯಾಲ್ಕುಲೇಷನ್ ತೋರಿಸ್ತೀನಿ ನೋಡಿ. ಅದು ನೀವು ಹೇಗೆ ಅಪ್ಲೈ ಮಾಡಬೇಕು ಅಂದ್ರೆ ಅದೆಷ್ಟು ಇದು ಬಂದ್ಬಿಟ್ಟು ಇನ್ಪುಟ್ ಅಲ್ಲಿ. ಓಕೆ, ಐ ಹೋಪ್ ಯು ಎಲ್ಲ ಕ್ಲಿಯರ್. ಇನ್ಪುಟ್ ಅಲ್ಲಿ ಪರ್ಚೇಸಸ್ ಅಲ್ಲಿ ಏನ್ ಮಾಡ್ತೀವಿ ಇಲ್ಲಿ ಆ R2ಗೆ ಹೆಂಗ್ ತೋರಿಸ್ತೀವಿ ಅಂದ್ರೆ R2 is equals to ಕ್ಯಾಲ್ಕುಲೇಷನ್ ಪಾರ್ಟ್ ಮಾತ್ರ ತೋರಿಸ್ತೀನಿ ನಾನು. ವ್ಯಾಲ್ಯೂ ಎಷ್ಟು 90 lakhs. ಕ್ಲಿಯರಾ? ಈ R2 ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 90 lakhs. 90 lakhs ಇಂಟು ಎಷ್ಟು ಟ್ಯಾಕ್ಸ್ ರೇಟು 18%. 18%. It is 18%. 18%. 18% how much you will get? You will get 16,20,000. ಈ 16,20,000 ಗೆ ಆಕ್ಚುಯಲ್ ಟರ್ನ್ ಓವರ್ ಡಿವೈಡೆಡ್ ಬೈ ಟೋಟಲ್ ಟರ್ನ್ ಓವರ್. ಇಲ್ಲಿ ಆಕ್ಚುಯಲ್ ಟರ್ನ್ ಓವರ್ ಎಷ್ಟು 60 ಅಂದ್ರೆ ಟ್ಯಾಕ್ಸಬಲ್ ಟರ್ನ್ ಓವರ್ 60 ಪ್ಲಸ್ 15 ದಟ್ ಇಸ್ 75 lakhs. 75 lakhs divided by total turnover. ಅಲ್ಲಿ ಟೋಟಲ್ ಟರ್ನ್ ಓವರ್ ಎಷ್ಟು 60 ಪ್ಲಸ್ 20 ಪ್ಲಸ್ 15. R2 ಇಂದ ಟೋಟಲ್ ಎಷ್ಟು ಬರುತ್ತೆ 60 ಪ್ಲಸ್ 20 ಪ್ಲಸ್ 15 95 lakhs. Okay, so in that case you will be getting 1278947. You will be getting 1,27 lakhs. Sorry, 12 lakhs. You will be getting 12 lakhs 78,947, and this has to be divided by half. That is divided by half because that is goods sold within the state. Okay na, interstate within the state agirodrinda you go for dividing to both CGST and SGST. Okay, ಈ 12,78,947 ನ ಡಿವೈಡ್ ಮಾಡಿ CGST ಮತ್ತೆ SGST ಗೆ. ಸಿ ದಿಸ್ ಕ್ಯಾಲ್ಕುಲೇಷನ್ ವಾಟ್ ಎವರ್ ಐ ಆಮ್ ಶೋಯಿಂಗ್ ಇಸ್ ದಿಸ್ ಹ್ಯಾಸ್ ಟು ಕಮ್ ಫಾರ್ ITC ಅಂದ್ರೆ ಪರ್ಚೇಸಸ್ R2 ಮಾತ್ರ ಇದು ತೋರಿಸಬೇಕು. ಸೇಲ್ಸ್ ಬರ್ಬೇಕಾರೆ ಸೇಲ್ಸ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸೇಲ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ R2 ಅಂತ ಹೇಳಿ ಒಂದೊಂದಕ್ಕೂ ತೋರಿಸಬೇಕು. ಟ್ಯಾಕ್ಸಬಲ್ B 60 lakhs ಇಂಟು 6% ಈಚ್ ಅಂತ ಹಾಕ್ಬೇಕು. ಸೆಕೆಂಡ್ ಒನ್ಗೆ ಎಕ್ಸಾಮ್ಟೆಡ್ ಸೇಲ್ ನಿಲ್. ಸೇಲ್ ಆಫ್ D ಇನ್ ದ ಕೋರ್ಸ್ ಆಫ್ ಇಂಟರ್ ಸ್ಟೇಟ್ ಆಗಿರೋದ್ರಿಂದ 15 lakhs into 18% IGST ಕೊಡ್ಬೇಕು. Okay, so I think this is a bit confusion. I'll do it again, but you people can try it. See, because ಇಲ್ಲಿ R2 ಅಂತ ನಾವೇನು ITC ಕೊಡ್ತೀವಿ ಅಂದ್ರೆ ಅದ್ರ ಪ್ರಕಾರ ಅದ್ರ ಇನ್ಫಾರ್ಮೇಶನ್ ಇರೋದ್ರಿಂದ R2 ಗೆ ಈ ಕ್ಯಾಲ್ಕುಲೇಷನ್ ಹಾಕ್ತೀವಿ. ITC ಅಲ್ಲಿ ಪರ್ಚೇಸಸ್ ಅಲ್ಲಿ, ಸೇಲ್ಸ್ ಅಲ್ಲಿ ಸೇಲ್ಸ್ ಆಫ್ ಗುಡ್ಸ್ ಮ್ಯಾನುಫ್ಯಾಕ್ಚರ್ಡ್ ಅಂತ ಹಾಕ್ಬಿಟ್ಟು ಒಂದೊಂದಕ್ಕೂ CGST SGST ನಿಲ್ಲು ಮತ್ತೆ IGST ತೋರಿಸ್ತೀರಾ. ಆಮೇಲೆ ಇನ್ನೊಂದಿದೆ ನೋಡ್ರಿ, ಸೇಲ್ ಆಫ್ ಈ ಮ್ಯಾನುಫ್ಯಾಕ್ಚರ್ ಫ್ರಮ್ ರಾ ಮೆಟೀರಿಯಲ್ R3 ಫಾರ್ ರುಪೀಸ್ R3 ಇಂದ ಒಂದು ಪರ್ಟಿಕ್ಯುಲರ್ ರಾ ಮೆಟೀರಿಯಲ್ ದಟ್ ಇಸ್ ಈ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ಸೇಲ್ ಮಾಡ್ತಾ ಇದೀವಿ. ದಟ್ ಇಸ್ 18 lakhs into 12% GST. ದಟ್ ಇಸ್ ವೆರಿ ಕ್ಲಿಯರ್ಲಿ ಗಿವನ್ ಅಂಡ್ 6% ಈಚ್ ಅಂತ ಹಾಕ್ಬಿಟ್ಟು CGST ಮತ್ತೆ SGST ಕೊಡ್ತೀರಾ. ಸೊ ದಿಸ್ ಇಸ್ ಹೌ ಇಟ್ ಹ್ಯಾಸ್ ಟು ಬಿ ಡನ್. ಸೊ ದಿಸ್ ಅಗೇನ್ ಐ ವಿಲ್ ಸಾಲ್ವ್ ಇಟ್ ಇನ್ ಟುಮಾರೋಸ್ ಕ್ಲಾಸ್, ಬಟ್ ಯು ಆಲ್ ಕ್ಯಾನ್ ಟ್ರೈ ಟು ಸಾಲ್ವ್ ಇಟ್. Okay, to some extent you all try, and this problem I hope you people are clear with this. Okay, and with this I'll be ending today's class. Have a nice day. Thank you.